ಧರ್ಮಸ್ಥಳ ಸೌಜನ್ಯ ಕಿಚ್ಚಿನ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಸಿಎಂ ಭೇಟಿ ಮಾಡಿದ ನಿಯೋಗಕ್ಕೆ ಹೊಸ ಭರವಸೆ ಮೂಡಿದೆ. ಕಾಲ ಮಿಂಚಿಲ್ಲ ಎಂಬ ಸಂದೇಶ ರವಾನೆ. 13 ವರ್ಷದ ಹಿಂದೆ ಧರ್ಮಸ್ಥಳದ ಪಾಂಗಳದಲ್ಲಿ ಅತ್ಯಂತ ಬರ್ಬರವಾಗಿ ಕೊಲೆಯಾಗಿ ಹೋದ ಸೌಜನ್ಯ ಪರ ನಿಯೋಗವೊಂದು ಸಿಎಂ ಸಿದ್ದರಾಮಯ್ಯರ ಬಳಿ ಹೋಯಿತು. ಆದರೆ ಸಿದ್ದರಾಮಯ್ಯರಿಂದ ಭರವಸೆಯ ವಿಶ್ವಾಸ ಮೂಡಿದೆ. ಸಮಾಧಿ ಸೇರೋದಿಲ್ಲ ಸೌಜನ್ಯ ಕೇಸ್, ಹಳ್ಳ ಹಿಡಿಯೋದಕ್ಕೆ ನಾವು ಬಿಡೋದಿಲ್ಲ. ಸಿಎಂ ಕೈಗೆ ಸೌಜನ್ಯ ಕೊಂದವರಾರು ಅನ್ನೋ ಹಕ್ಕೊತ್ತಾಯ ಪತ್ರವನ್ನ ಹಸ್ತಾಂತರ ಮಾಡಿದ ಮಹಿಳಾ ನಿಯೋಗ. ಭರವಸೆಯ ನಗೆ ಬೀರಿದ ಮಹಿಳಾ ನಿಯೋಗ, ಸತ್ತ ಸೌಜನ್ಯಾಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಸಮಾಧಿ ಸೇರಬಾರ್ದು ಆ ಪ್ರಕರಣ, ಹಳ್ಳ ಹಿಡಿಯಬಾರ್ದು ಆ ಪ್ರಕರಣ. ಹಾಗಾದ್ರೆ ಸೌಜನ್ಯಾಳಿಗೆ ನ್ಯಾಯ ಕೊಡುವ ಭರವಸೆಯನ್ನು ಸಿದ್ದರಾಮಯ್ಯನವರು ಕೊಟ್ರ. ಇನ್ನು ಕಾಲ ಮಿಂಚಿಲ್ಲ ಅನ್ನೋ ಸಂದೇಶ ರವಾನಿಸಿದ್ರ ಸಿದ್ದರಾಮಯ್ಯ. ಹಾಗಾದ್ರೆ ಈ ಕೊಂದವರಾರು ಅನ್ನೋ ಆಂದೋಲನದ ತಾತ್ಪರ್ಯಗಳೇನು, ಆ ಆಂದೋಲನದ ಸಾರಾಂಶ ಏನು? ಒಂದ್ಸತಿ ಅವರದೇ ಅಧಿಕೃತವಾದಂಥ ಕರಪತ್ರವನ್ನು ಓದ್ಬಿಡ್ತೀನಿ. ಕೊಂದವರು ಯಾರು? ಹೂ ಕಿಲ್ಡ್ ವುಮೆನ್ ಇನ್ ಧರ್ಮಸ್ಥಳ. ಒಂದು ಹೆಣ್ಣು ಮಗಳನ್ನ ಧರ್ಮಸ್ಥಳದಲ್ಲಿ ಕೊಂದವರು ಯಾರು? ಅವರ ಕೊಂದವರು ಯಾರು ಅನ್ನೋ ಆಂದೋಲನದ ಕರಪತ್ರ ಇದು. ಆ ಕರಪತ್ರದಲ್ಲಿ ಬರೆದಿರುವ ಬರಹ, ಈ ಆಂದೋಲನದ ಪ್ರತಿನಿಧಿಗಳ ನಿಯೋಗವು ಅಕ್ಟೋಬರ್ 21ನೇ ತಾರೀಕು ಅರ್ಥಾತ್ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ 10 ಅಂಶಗಳ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸಿದ್ದಾರೆ. ವಿವರವಾಗಿ ಚರ್ಚೆ ನಡೆಸಿತು ಅದೇ ನಿಯೋಗ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆದ ಆರೋಗ್ಯ ಸಚಿವರಿಗೂ ಸೌಜನ್ಯಾಳ ಹುಟ್ಟಿದ ದಿನವಾದ ಅಕ್ಟೋಬರ್ 18ನೇ ತಾರೀಕು ಆಗ್ರಹ ಪತ್ರವನ್ನು ಸಲ್ಲಿಸಿ ಚರ್ಚೆಯನ್ನು ಕೂಡ ನಡೆಸಿರುತ್ತೇವೆ. ಕೊಂದವರು ಯಾರು ಎಂಬ ಆಂದೋಲನವನ್ನು ಕಳೆದ 3-4 ದಶಕಗಳಿಂದ ಮಹಿಳೆಯರ ಹಕ್ಕುಗಳು ಮತ್ತು ಘನತೆಗಾಗಿ ನಿರಂತರ ಕೆಲಸ ಮಾಡಿಕೊಂಡು ಬರುತ್ತಿರುವ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಸಮಾನತೆಯಲ್ಲಿ ನಂಬಿಕೆ ಇರಿಸಿದ ವ್ಯಕ್ತಿಗಳೆಲ್ಲರೂ ಸೇರಿ ಆಗಸ್ಟ್ ತಿಂಗಳಿನಲ್ಲಿ ಆರಂಭ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದವರು ಯಾರು ಎಂಬ ಸತ್ಯವನ್ನು ತಿಳಿದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲು ಯತ್ನಿಸುವುದು ಹಾಗೂ ಅವರ ತಾತ್ಪರ್ಯಗಳನ್ನು ಓದ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ದಶಕಗಳಿಗಿಂತಲೂ ಹೆಚ್ಚಿನ ಕಾಲದಿಂದ ಹೋರಾಟ ನಡೆಸಿರುವ ಸಂತ್ರಸ್ತರ ಕುಟುಂಬಗಳೊಂದಿಗೆ ನಿಲ್ಲುವುದು ಈ ಆಂದೋಲನ ಉದ್ದೇಶ, ಈ ಆಂದೋಲನದ ಅತಿ ದೊಡ್ಡ ಉದ್ದೇಶ. ಜೊತೆಗೆ ಅವರು ಮುಂದುವರಿಸ್ತಾರೆ ಪತ್ರದಲ್ಲಿ, ಧರ್ಮಸ್ಥಳದ ಸುತ್ತಲಿನ ಸಣ್ಣ ಪ್ರದೇಶದಲ್ಲಿ ಅಸ್ವಾಭಾವಿಕವಾದ, ಅಸಹಜವಾದ, ಅನುಮಾನಾಸ್ಪದವಾದ ರೀತಿಯಲ್ಲಿ ಬೇರೆ ಕಡೆಗಳಲ್ಲಿ ಕಾಣದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅರ್ಥಾತ್ ಮ್ಯಾಸಿವ್ ಆಗಿ ಅತಿ ದೊಡ್ಡ ಪ್ರಮಾಣದಲ್ಲಿ ಅಸಹಜ ಸಾವುಗಳ ಘಟನೆಗಳು ಮರುಕಳಿಸುತ್ತಲೇ ಇವೆ. ನೋಡಿ, ಈ ಸಾಲು ಮರುಕಳಿಸುತ್ತಲೇ ಇವೆ, ಮರುಕಳಿಸಿದೆ ಅಂತಲ್ಲ, ಈ ಹಿಂದೆ ನಡೆದಿದೆ ಅಂತ ಹೇಳ್ತಾ ಇರೋದಲ್ಲ, ಮರುಕಳಿಸುತ್ತಲೇ ಇವೆ ಈವರೆಗೂ. ಮತ್ತು ಕೇವಲ ಸಾವುಗಳು ಮಾತ್ರವಲ್ಲದೆ, ಕೇವಲ ಅಲ್ಲಿ ಸಾವುಗಳು ಮಾತ್ರ ಅಲ್ಲ, ನಾಪತ್ತೆ, ಅಪಹರಣ, ಆತ್ಮಹತ್ಯೆಗಳಂತಹ ಘಟನೆಗಳು ನಡೆಯುವುದು, ಸಾಕ್ಷಿಗಳಿಲ್ಲದೆ ಮುಚ್ಚಿ ಹೋಗುವುದರ ನಡುವೆ ವಿಷವೃತ್ತವೊಂದು ಕಂಡುಬರುತ್ತದೆ. ಈ ಘಟನೆಗಳೆಲ್ಲವೂ ಸುದೀರ್ಘ ಕಾಲ ನಿರಂತರವಾಗಿ ಆರೋಪ ಕೇಳುತ್ತಲೇ ಬಂದಿರುವ ಅನುಮಾನಾಸ್ಪದವಾದ ಅನೇಕ ಅಸಹಜ ಸಾವುಗಳ ಪ್ರಕರಣಗಳು. ಈ ಪತ್ರದ ಕಟ್ಟಕಡೆಯ ಸಾಲಿನಲ್ಲಿದ್ದೀನಿ ನಾನು. ಅನೇಕ ಅಸಹಜ ಸಾವುಗಳ ಪ್ರಕರಣಗಳು, ಅಪಹರಣ, ನಾಪತ್ತೆ, ಅತ್ಯಾಚಾರ ಮತ್ತು ಕೊಲೆಗಳಂತಹ ದೌರ್ಜನ್ಯಗಳ ಸಂದರ್ಭದಲ್ಲಿ ಕಟ್ಟುನಿಟ್ಟಾದ ತನಿಖೆ ಮತ್ತು ನ್ಯಾಯದಾನವನ್ನು ಪ್ರಶ್ನಿಸುವುದು ಮತ್ತು ಈಗಲಾದರೂ ಈ ಲೋಪದೋಷಗಳು ತಿದ್ದುಪಡಿಯಾಗಬೇಕೆಂದು ಸರ್ಕಾರವನ್ನು ನಾವು ಒತ್ತಾಯಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಆಗಸ್ಟ್ ತಿಂಗಳಿನಿಂದ ರಾಜ್ಯಾದ್ಯಂತ ಹಲವೆಡೆಗಳಲ್ಲಿ ಮಹಿಳೆಯರು ಮತ್ತು ಯುವತಿಯರ ನಡುವೆ ಜಾಗೃತಿ ಕಾರ್ಯಕ್ರಮಗಳು, ಪ್ರತಿಭಟನೆಗಳು, ಪತ್ರಿಕಾಗೋಷ್ಠಿಗಳು ಮತ್ತು ಸೆಪ್ಟೆಂಬರ್ 16ರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ನೊಂದವರೊಂದಿಗೆ ನಾವು ನೀವು ಕಾರ್ಯಕ್ರಮದಂತಹ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಿಸಿದಂತೆ
ಇತ್ತೀಚೆಗೆ ಕೇಳಿಬಂದ ಕೆಲವು ದೂರುಗಳ ಹಿನ್ನೆಲೆಯಲ್ಲಿ ಸರ್ಕಾರ ಇದರ ತನಿಖೆಗಾಗಿ SIT ರಚನೆ ಮಾಡಿದ್ದನ್ನು ಕೊಂದವರು ಯಾರು ಅನ್ನೋ ಆಂದೋಲನಾ ಸಮಿತಿ ಸ್ವಾಗತ ಮಾಡುತ್ತೆ. ಕೇವಲ ಈ ಮಹಿಳಾ ನಿಯೋಗ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಕೈ ಕೊಟ್ಟು ಬಂದಿರೋದು ಮಾತ್ರ ಅಲ್ಲ, ಕೊಂದವರು ಯಾರು ಅನ್ನೋ ಆಂದೋಲನ ಶುರುವಾಗಿದೆ. ಆ ಆಂದೋಲನಕ್ಕೊಂದು ಪ್ರತ್ಯೇಕ ಕರಪತ್ರ, ಆ ಪತ್ರವನ್ನು ಹಸ್ತಾಂತರ ಮಾಡಿದ್ದಾರೆ. ಆ ಹೆಣ್ಣು ಮಗಳನ್ನು ಬರ್ಬರವಾಗಿ ಕೊಂದಿದ್ದು ನಿಜವೇ ಆಗಿದ್ದರೆ ಕೊಂದವರು ಯಾರು ಅನ್ನೋದು ಬೇಕಲ್ಲ. ಒಂದು ಗ್ರಾಮದ ಗುಡಿಸಲಿಗೆ ಬೆಂಕಿ ಬಿತ್ತು ಅನ್ನುವುದಾದರೆ ಬೆಂಕಿ ಕೊಟ್ಟವರು ಯಾರು ಅನ್ನೋದು ಬೇಕಲ್ಲ. ಹಾಗಾಗಿ ಕೊಂದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ತನಿಖಾ ತಂಡ ಈಗಾಗಲೇ ಹೆಣಊತ ಪ್ರಕರಣವನ್ನು ತನಿಖೆ ಮಾಡ್ತಾ ಇದೆ. ಹಾಗಾಗಿ ಆ SITಯ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಬರುವುದಿಲ್ಲ, ಕೇವಲ ಹೆಣಊತ ಪ್ರಕರಣವಷ್ಟೇ ಮಾತ್ರ ಬರುತ್ತೆ. ಹಾಗಾದರೆ ಸೌಜನ್ಯ ಪ್ರಕರಣವನ್ನು ಹಾಗೆ ಬಿಟ್ಟು ಬಿಡೋದಾ, ಹಳ್ಳ ಹಿಡಿಯೋದಿಲ್ವಾ? 13 ವರ್ಷ ಕಳೆದ ನಂತರವೂ ಕೂಡ ಕೊಂದ ವ್ಯಕ್ತಿ ಯಾರು ಅನ್ನೋದನ್ನು ಪತ್ತೆ ಹಚ್ಚದೇ ಇರತಕ್ಕಂತಹ ತನಿಖಾ ತಂಡಗಳು ಯಾವ ಪುರುಷಾರ್ಥಕ್ಕೆ, ಯಾವ ಪ್ರಯೋಜನಕ್ಕೆ? ಕೊಂದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿದ್ರೆ ಆ ಭಾಗದ ಹೆಣ್ಣು ಮಕ್ಕಳನ್ನು ಹೆತ್ತವರಿಗೆ, ಆ ಹೆತ್ತವರ ಸಂಕಟಕ್ಕೊಂದು ಮುಲಾಮ್ ಸಿಕ್ಕದಂಗಾಗುತ್ತೆ. ಹೆಣ್ಣು ಮಕ್ಕಳ ದೇಹವನ್ನು ಮುಟ್ಟುವವರಿಗೆ ನಡುಕ ಶುರುವಾಗುತ್ತೆ. ಹೆತ್ತವಳ ಸಂಕಟಕ್ಕೆ ಪರಿಹಾರ ಸಿಕ್ಕಿದಂಗಾಗುತ್ತೆ. ಸೌಜನ್ಯಾಳ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಕಿದಂಗಾಗುತ್ತೆ. ಜೊತೆಗೆ ಸೌಜನ್ಯಾಳ ತಾಯಿಯ ಮನಸ್ಸಿಗೆ ಒಂದು ಸಮಾಧಾನದ ನೀರು ಚಿಮ್ಮಿಸಿದ ಹಾಗಾಗುತ್ತೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ. ಕೇಳೋದಕ್ಕೆ ಹೋಗಿದ್ಯಾರು? ಮಹಿಳಾ ನಿಯೋಗ. 10 ನಾರಿಮಣಿಯರಿದ್ರು. ಅದರಲ್ಲಿ ಧರ್ಮಸ್ಥಳದ ಪಾಂಗಳ ಅನ್ನೋ ಸಣ್ಣ ಕುಗ್ರಾಮದ ಅತಿ ಬಡ ಕುಟುಂಬದಲ್ಲಿ ಜನಿಸಿದ, ವಯಸ್ಸಿಗೆ ಬಂದಿದ್ದ ಸೌಜನ್ಯ ಅನ್ನೋ ಹೆಣ್ಣು ಮಗಳು ಹಾಡ ಹಗಲೇ ಅತ್ಯಂತ ಕ್ರೌರ್ಯವಾಗಿ ಅತ್ಯಾಚಾರಕ್ಕೊಳಗಾಗ್ತಾಳೆ. ಆ ಹೆಣ್ಣು ಮಗಳ ಪರ ಧ್ವನಿ ಎತ್ತಿದವರನ್ನೆಲ್ಲ ಬಂಧನ ಮಾಡಲಾಗುತ್ತೆ, ಅವರಿಗೆ ನೋಟಿಸ್ ಕೊಡಲಾಗುತ್ತೆ, ಅವರ ಹೋರಾಟದ ದಿಕ್ಕನ್ನು ತಪ್ಪಿಸುವ ಹಾಗಾಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ಆಕೆಯ ಕೊಂದ ಅಪರಾಧಿಗಳನ್ನು ಹಿಡಿಯೋದಕ್ಕೆ ಯಾಕೆ ಕಷ್ಟ ಆಗ್ತಿದೆ ಅಂಥೇಳಿ ಈ ಆಂದೋಲನಕ್ಕೆ ಕೈ ಹಾಕಿದ ಅಷ್ಟು ಹೋರಾಟಗಾರರು CM ಸಿದ್ದರಾಮಯ್ಯರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.